ಈ ಬಗ್ಗೆ ಮಾತನಾಡೋದಕ್ಕೆ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ, ಹೇಳಿ ಮೇಡಮ್. ಹರೀಶ್ ಪೂಂಜಾ ಅವರ ನಿವಾಸದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ನಿಮ್ಮ ಗಮನದಲ್ಲಿದೆ ಅಂತ ಭಾವಿಸ್ತೀನಿ. ಏನ್ ಹೇಳ್ತೀರಿ ಸರ್? ಅವರನ್ನ ಅರೆಸ್ಟ್ ಮಾಡುವಂತಹ ಪ್ರಯತ್ನ ಆಗ್ತಾ ಇದೆ. ನೋಡಿ, ಕಾಂಗ್ರೆಸ್ ಸರ್ಕಾರ ಒಂದು ರೀತಿ ಇಬ್ಬಿಗೆ ನೀತಿಯನ್ನ ಮಾಡ್ತಾ ಇದ್ದಾರೆ. ಬಿಜೆಪಿಯವ್ರಿಗೊಂದು ನ್ಯಾಯ, ಬೇರೆಯವ್ರಿಗೊಂದು ನ್ಯಾಯ. ಇದೇ ಇನ್ಸಿಡೆನ್ಸ್ ಬೆಂಗಳೂರಲ್ಲಿ ಆಯ್ತು. ಜ್ಞಾನ ಭಾರತಿ ಪೊಲೀಸ್ ಸ್ಟೇಷನ್ ಅಲ್ಲಿ 3 ಜನ ಮುಸ್ಲಿಂ ಮಹಿಳೆಯರು ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಅಲ್ಲಿರುವಂತ ಸಬ್ ಇನ್ಸ್ಪೆಕ್ಟರ್ ಒಬ್ಬ ಹೆಣ್ಣು ಮಗಳು ಸಬ್ ಇನ್ಸ್ಪೆಕ್ಟರ್ಗೆ ಕಪ್ಪಾಳಕ್ಕೆ ಬಾರಿಸಿದ್ರು ಹಿಡ್ಕೊಂಡು. ಇದುವರೆಗೂ ನಾವು ಕೇಳ್ತಾ ಇದ್ದೀರಿ, ಏನ್ ಆಕ್ಷನ್ ತಗೊಂಡಿದ್ದೀರಾ, ಅರೆಸ್ಟ್ ಮಾಡಿದೀರಾ ಅಂದ್ರೆ ಏನು ಇಲ್ಲ. ಇಲ್ಲಿ ಹರೀಶ್ ಪೂಂಜಾ ಧಮ್ಕಿ ಹಾಕಿದ್ರು ಅಂತ ನೀವು ಆಕ್ಷನ್ ತಗೊಳೋದಾದ್ರೆ, ಅಲ್ಲಿ ಅವರು ಕಪ್ಪಾಳಕ್ಕೆ ಹೊಡೆದ್ರಲ್ಲ, ಅದು ಇತ್ತು ಪೊಲೀಸವ್ರಿಗೆ, ಅದ್ರ ಮೇಲೆ ಆಕ್ಷನ್ ಮಾಡಿಲ್ಲ ಯಾಕೆ? ಅಂದ್ರೆ ಮುಸ್ಲಿಮರಿಗೊಂದು ಹಿಂದೂರಿಗೊಂದು ಕಾನೂನು ಇದೆಯಾ ರಾಜ್ಯದಲ್ಲಿ? ಅವ್ರನ್ನ ಯಾಕೆ ಬಿಟ್ರಿ? ಹಂಗಾರೆ ಅರೆಸ್ಟ್ ಮಾಡ್ತೀರಾ? ಈ ಪೂಂಜಾನ ಯಾಕೆ ಅರೆಸ್ಟ್ ಮಾಡ್ತೀರಾ? ಮೊದ್ಲು ಹೊಡೆದವ್ರು ಮಾಡ್ಬೇಕೋ ಧಮ್ಕಿ ಹಾಕ್ದವ್ರು ಮಾಡ್ಬೇಕು? ಅದರಿಂದ ಇದು ಒಂದ್ ರೀತಿ ಇಬ್ಬಿಗೆ ನೀತಿಯನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ಅಲ್ಲ, ಈಗ ನಿಮ್ ಶಾಸಕರು ಮಾತನಾಡುವಂತಹ ಸಂದರ್ಭದಲ್ಲಿ ಕಾರ್ಯಕರ್ತರಿಗಾಗಿ ಪೊಲೀಸರ ಕಾಲರ್ ಹಿಡಿಯೋಕ್ ಸಿದ್ಧ. ಬೆಂಗಳೂರಿನ ಡಿಜೆ ಹಳ್ಳಿ ಕೆಜೆ ಹಳ್ಳಿ ಠಾಣೆಗೆ ಆದಂತಹ ಗತಿ ಬೆಳ್ತಂಗಡಿ ಠಾಣೆಗೂ ಕಾಣಿಸ್ತೀನಿ ಅಂತ ಹೇಳಿ ಧಮ್ಕಿ ಹಾಕ್ಬಿಟ್ಟಿದ್ರು ಸರ್. ಅದ್ ಸರಿನಾ? ಇಲ್ಲ, ನೋಡಿ, ತಪ್ಪು ಯಾರೇ ಮಾಡಿದ್ರು ಅದು ತಪ್ಪೇ. ಆದ್ರೆ ನೀವು ಇಲ್ಲಿ ಆದಾಗ ಒಂಥರ ನಡ್ಕೊಂತೀರಾ, ನೀವು ಅಲ್ಲಾದಾಗ ಒಂಥರ ನಡ್ಕೊಂತೀರಾ. ಡಿಜೆ ಹಳ್ಳಿ ಅದಾದಾಗ ಏನ್ ಮಾಡಿದ್ರಿ ನೀವು? ಹೋಮ್ ಮಿನಿಸ್ಟ್ರಿ ಲೆಟರ್ ಬರೀತಾರಲ್ಲ, ಇವರೆಲ್ಲ ಅಮಾಯಕರು, ಅವ್ರ ಮೇಲೆ ತಗೊಂಡಿರೋ ಕೇಸೆಲ್ಲ ಹಿಂಪಟೀರಿ ಅಂತ ಬರೀತಿರಲ್ಲ, ಏನ್ ಅರ್ಥ ತೋರಿಸುತ್ತೆ? ಆಯ್ತು, ಹರೀಶ್ ಪೂಂಜಾವನ್ನ ಕ್ರಮ ತೆಗೆದುಕೊಳ್ಳಿ, ನಾನ್ ಬೇಡ ಅನ್ನಲ್ಲ. ನೀವೇನ್ ಮಾಡಿದ್ರಿ ಡಿಜೆ ಹಳ್ಳಿಯಲ್ಲಿ, ಕೆಜೆ ಹಳ್ಳಿಯಲ್ಲಿ? ನಾನ್ ಬೇಲೆಬಲ್ ಸೆಕ್ಷನ್ಸ್ ಇದ್ದಾವೆ ಅವ್ರು ಹಾಕಿರೋ FIR ನಲ್ಲಿ. ಅದೇ ಹಾಕಿದ್ದಾರೆ, ಬೇಕು ಅಂತ ನಾನ್ ಬೇಲೆಬಲ್ ಹಾಕಿದ್ದಾರೆ. ಏನ ಅವಾಜ್ ಏನ್ ಬೈದ್ ಬಿಟ್ರೆ ನಾನ್ ಬೇಲೆಬಲ್ ಹಾಕ್ಬಿಡ್ಬೇಕಾ? ಹೊಡೆದವ್ರನ್ನ ನೀವು ನಾನ್ ಬೇಲೆಬಲ್ ಹಾಕಲ್ಲ, ನೀವು ಬೈದವ್ರಿಗೆ ನಾನ್ ಬೇಲೆಬಲ್ ಹಾಕ್ತಿರಲ್ಲ. ಇದೇ ನೀವು ತಾರತಮ್ಯ ತಾನೇ ನಾನು ಹೇಳೋದು. ತಪ್ಪು ಮಾಡಿದ್ರೆ ನಾನು ಹೇಳೋದು, ಅವಾಜ್ ಹಾಕಿದಾರ ಏನ್ ಕೇಸ್ ಹಾಕ್ಬೋದು ಅವಾಜ್ಗೆ, ಅಷ್ಟು ಹಾಕಿ. ಇದು ನಾನ್ ಬೇಲೆಬಲ್ ಕೇಸ್ ಯಾಕೆ ಹಾಕ್ತೀರಾ? ಏನಾನ ಆಯುಧ ಉಪಯೋಗಿಸ್ನ ಹೊಡೆದಿದಾರ ಅವರು? ಏನಾನ ಅಟೆಂಪ್ಟ್ ಮರ್ಡರ್ ಮಾಡಿದಾರ? ನೋಡಿ, ಈ ತರ ನೀವು ಬಿಜೆಪಿಯವ್ರಿಗೆ ತೊಂದರೆ ಕೊಡಬೇಕು, ಬಿಜೆಪಿಯವ್ರ ಅವಮಾನ ಮಾಡಬೇಕು ಅನ್ನೋದಾದ್ರೆ ನಾವು ಅದನ್ನ ಎದುರ್ಸಕ್ಕೆ ನಾವು ಸಿದ್ಧ ಇದ್ದೀರಿ, ನಾವು ಎದುರಿಸ್ತೀರಿ ಅದು. ಬಟ್ ಕರ್ತವ್ಯ ನಿರತ ಪೊಲೀಸರಿಗೆ ಈ ರೀತಿ ಧಮ್ಕಿ ಹಾಕೋದು ಯಾವ ರೀತಿಯಾದಂತಹ ಸಂದೇಶವನ್ನ ರವಾನೆ ಮಾಡುತ್ತೆ ಅಂತ ಹೇಳಿ ಆರ್ ಅಶೋಕ್ ಅವರೇ ನಾನು ಹೇಳ್ತಾ ಇದ್ದೀನಲ್ಲ, ಅದಕ್ಕೆ ಏನ್ ಕಾನೂನು ಅಡಿಯಲ್ಲಿ ಕ್ರಮ ತೆಗೆದುಕೊಳ್ಬೇಕು ಅದನ್ನ ಕ್ರಮ ತೆಗೆದುಕೊಳ್ಳಿ. ಆದ್ರೆ ಇಲ್ಲಿ ನೀವು ಯಾಕೆ ಹಿಂಗ್ ಮಾಡ್ತೀರಾ? ಇಲ್ಲಿ ಯಾಕೆ ಬಿಟ್ಟು ಕಳಿಸ್ತೀರಾ ಅವ್ರನ್ನ? ಅಲ್ಲಿ ಯಾಕೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೀರಾ? ಇದೇ ಪೊಲೀಸ್ ತಾನೆ, ಎಲ್ಲಾ ಕಡೆನೂ ಒಂದೇ ಪೊಲೀಸು ಒಂದೇ ಕಾನೂನು ಅಲ್ವಾ? ಕಾನೂನನ್ನ ನೀವು ಬ್ರೇಕ್ ಮಾಡಬೇಡಿ, ಎರಡು ಕಡೆನೂ ಮಾಡಿ. ಇಲ್ಲಿ ಪೂಂಜಾನೂ ಬಂಧಿಸಿ, ಅಲ್ಲೇ ಅವ್ರನ್ನೂ ಬಂಧಿಸ್ಬೇಕಲ್ಲ, ಯಾಕೆ ಬಂಧಿಸಲ್ಲ ನೀವು? ಇದು ಪ್ರಶ್ನೆ, ಇದಕ್ಕೆ ಉತ್ತರ ಕೊಡ್ಲಿ ಅವರು ಪೊಲೀಸರು. ಅಲ್ಲಿ ನಮ್ಗಿಲ್ಲ, ಹಂಗೆ ಹೊಡಿಬಹುದು, ಆದ್ರೆ ಧಮ್ಕಿ ಹಾಕ್ಬಾರ್ದು. ಪೊಲೀಸ್ ಕಾನೂನಲ್ಲಿದೆ, ಪೊಲೀಸವ್ರಿಗೆ ಹೊಡಿಬಹುದು, ಧಮ್ಕಿ ಹಾಕ್ಬಾರ್ದು. ಇಷ್ಟು ಹೇಳಿದ್ರೆ ನೀವು ಕ್ರಮ ತೆಗೆದುಕೊಳ್ಳಿ, ನಾವು ಸ್ವಾಗತ ಮಾಡ್ತೀರಿ ಅದಕ್ಕೆ. ಅಂದ್ರೆ ಹರೀಶ್ ಪೂಂಜಾ ಅವರನ್ನ ಅರೆಸ್ಟ್ ಮಾಡ್ತಾ ಇರೋದಕ್ಕೆ ನಿಮ್ ವಿರೋಧ ಇಲ್ಲ, ಅಲ್ಲಿ ಯಾಕೆ ಬಿಟ್ಟಿದ್ದೀರಿ, ಹಾಗಾಗಿ ಇಲ್ಲೂ ಬಿಡಿ ಅನ್ನೋದಷ್ಟೇ ನಿಮ್ ವಾದ ಅಷ್ಟೇ. ಕಾನೂನು ಎಲ್ಲರಿಗೂ ಒಂದೇ ಅಲ್ಲ, ಕಾನೂನು ಪುಸ್ತಕದಲ್ಲಿರೋದು ಎಲ್ಲರಿಗೂ ಒಂದೇ ಕಾನೂನೇ. ಮುಸ್ಲಿಮರಾದ್ರೂ ಒಂದೇ, ಹಿಂದೂಗಳಾದ್ರೂ ಒಂದೇ. ಅಲ್ಲಿ ಮುಸ್ಲಿಮರಿಗೆ ಯಾಕೆ ಬಿಟ್ರಿ, ಇಲ್ಲಿ ಹಿಂದೂಗೆ ಯಾಕೆ ಮಾಡಿ? ಇಷ್ಟೇ ನನ್ನ ಪ್ರಶ್ನೆ. ಅಲ್ಲಿ ಅರೆಸ್ಟ್ ಮಾಡಿದ್ರೆ ಇಲ್ಲೂ ಮಾಡಿ, ಅಲ್ಲಿ ಬಿಟ್ರೆ ಅಲ್ಲೂ ಕಾನೂನಲ್ಲಿ ಬಿಡ್ಬೋದು ಅಂತಂದ್ರೆ ಇಲ್ಲೂ ಬಿಡಿ. ನೇರ ಪ್ರಶ್ನೆ ನಂದು. ರೈಟ್ ಸರ್. ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ಇದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮಾತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.